ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ರಾಘವೇಂದ್ರ ಸ್ವಾಮಿಗಳ ಪರಿಮಳಗಂತನ ಮನೆಗೆ ತೊಗೊಂಬರೋಣ ಅಂತ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಮೊಟ್ಟಿಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ರಾಮ ರಾಮ ಜಯ ರಾಮ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಷ್ಟೋ ದಿನ ಆದಮೇಲೆ ನಾವು ಈ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೋ. ಯಾವಷ್ಟೋ ದಿನ ತುಂಬ ಮುಂಚೆಯಿಂದ ಅನ್ಕೋತಿದ್ದೆ. ಆದರೆ ಇವತ್ತು ಹೋಗ್ತಾ ಇದ್ದೀವಿ. ಅದು ಯಾವ ಟೆಂಪಲ್ ಅನ್ನೋದು ಕಮೆಂಟ್ ಮಾಡಿ. ಈ ಟೆಂಪಲ್ ಹೆಸರಲ್ಲಿ ಒಂದು ಏರಿಯಾನೇ ಇದೆ. ಓಕೆ, ಯಾವ ಟೆಂಪಲ್ ಅಂದ್ಬಿಟ್ಟು ಕಮೆಂಟ್ ಮಾಡಿ. ರಾಮು ಬಾಯ್ ಬಾಯ್. ನಾನು ಮಮ್ಮಿ ಹೋಗಿ ಬರ್ತೀವಿ. ಆಟ ಆಡದೇ ಇರೋ ಯಾರಿಗೂ ತೊಂದರೆ. ನಾನು ನಮ್ಮನೆಯಲ್ಲೂ ರೆಡಿಯಾಗಿದ್ದೀವಿ, ಹೋಗ್ತಾ ಇದ್ದೀವಿ. ಈಗ ಹೊರಡೋಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರ ಪೂಜೆ ಮಾಡಿ ನೋಡಿ. ದೇವ್ರ ಮನೆಯಲ್ಲಿ ಪೂಜೆ ಮಾಡಿ, ಸೋಮವಾರ ಅಲ್ವಾ ಇವತ್ತು, ಮನೆ ಪೂಜೆ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಪೂಜೆ ಆದಮೇಲೆ ತಿಂಡಿ ತಿಂದ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನಾವು ಹಾಗೆ ಹೋಗ್ತಾ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಗಿರಿನಗರ ಹತ್ರ ಹೋಗ್ತೀವಿ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಪರಿಮಳ ಗ್ರಂಥ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೀತಾ ಸರ್ಕಲ್ ಹತ್ರ ಬರುತ್ತೆ, ಅದು ಪರಿಮಳ ಗ್ರಂಥ ಭವನ ಅಂತಲೇ ಇದೆ. ಅಲ್ಲಿ ಹೋಗಿ ಕಾಲ್ ಮಾಡಿದ್ರೆ ಅವರು ಪಿಕ್ ಮಾಡಿ ಅಡ್ರೆಸ್ ಹೇಳ್ತಾರೆ. ಅವರೇ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಅವ್ರ ತಾಯಿ ಯಾರಾದರೂ ಇರ್ತಾರೆ ಅವ್ರು ಕೊಡ್ತಾರೆ. ಅವ್ರ ವೈಫ್ ಅಥವಾ ತಾಯಿ ಯಾರಾದರೂ ಇರ್ತಾರೆ ಅವ್ರು ಕೊಡ್ತಾರೆ. ಫ್ರೆಂಡ್ಸ್, ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಲೆಫ್ಟ್ ಹೋದ್ರೆ ಕೆಂಗೇರಿ, ರೈಟ್ ಹೋದ್ರೆ ಉತ್ತರಹಳ್ಳಿ. ನೋಡಿ BMTC ಬಸ್. ಅವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡ ಗೊತ್ತಾಗುತ್ತೆ ಹೆಂಗೆ ಹೊಡಿಬೇಕು ಗಾಡಿ ಅಂತ. ಯಾರ್ದು ದುಡ್ಡು ಗೌರ್ಮೆಂಟ್ ಕೆಲಸ ಕೊಟ್ಟಿದೆ ಅಂತ ಹೆಂಗೆ ಬೇಕಂಗೆ ಓಡಿಸ್ತಾರೆ ಗಾಡಿ. ಓಕೆ, ಸ್ಟ್ರೈಟ್ ಹೋದ್ರೆ ಉತ್ತರಹಳ್ಳಿಗೆ ಹೋಗ್ತೀವಿ. ಉತ್ತರಹಳ್ಳಿ ಬನಶಂಕರಿ. ಲೆಫ್ಟ್ ಹೋದ್ರೆ RR ನಗರ, ರಿಂಗ್ ರೋಡ್, ಮೈಸೂರು ರೋಡ್ ಟಚ್ ಆಗಿ. ರೋಡ್ ಚೆನ್ನಾಗಿ ಗೊತ್ತಿದ್ರೆ ಓಡಾಡ್ಬೋದು ಎಲ್ಲ ಕಡೆ ಬೆಂಗಳೂರಿಗೆ. ನಾವು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇನ್ನು ಸ್ವಲ್ಪ ರೋಡೆಲ್ಲ ಗೊತ್ತಿರುತ್ತೆ, ಓಡಾಡ್ತೀವಿ. ಇಲ್ಲ ಮ್ಯಾಪ್ ಹಾಕೊಂಡು ಬರ್ಬೋದು. ನೋಡಿ, ಗ್ರಾಮೀಣ ಅಂಗಡಿ. ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಂದರೆ ಆ ಕಡೆ ಮರಗಳು. RR ನಗರ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರು ತುಂಬ ಸ್ವಲ್ಪ ಏರಿಯಾಗಳಂತೂ ಇಲ್ಲೇ ಮನೆ ತೊಗೊಂಡಿರ್ಬೇಕು ಅನ್ಸುತ್ತೆ. ದೇವರಷ್ಟು ನಮಗೆ ಶಿಫ್ಟ್ ಮಾಡಿ ಇದು ಮಾಡಿ. ಈ ಶಿವರತ್ನಗಿರಿ ಟೆಂಪಲ್ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ರಾಜರಾಜೇಶ್ವರಿ ದೇವಿ ಸನ್ನಿಧಾನಕ್ಕೆ ಬಂದಿದ್ದೀವಿ. ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಬಟ್ ನಾನು ಇಲ್ಲಿ ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾವು ಅವಾಗ ಚಿಕ್ಕವರಿದ್ದಾಗೆಲ್ಲ ಜಾಸ್ತಿ ಹೋಗ್ತಾ ಇದ್ವಿ. ಮದುವೆ ಆದಮೇಲೆ ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋವಂಥದ್ದು. ಸೊ ನಮ್ಮ ಮನೆಯವ್ರು ಈ ಕಡೆ ಎಲ್ಲ ಬಂದಾಗೆಲ್ಲ ಹೋಗಬೇಕು ಅಂತಿದ್ರು. ಸೊ ಅವ್ರಿಗೋಸ್ಕರ ನಾವಿವತ್ತು ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನಂತರ ನಾವಲ್ಲಿ ರಾಯರ ಪರಿಮಳ ಗ್ರಂಥನ ತೊಗೊಂಬರೋಣ ಅಂತ ಹೋಗ್ತೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಒಮ್ಮೆ ಈ ಕಡೆ ಬಂದರೆ ಹೋಗಿ, ತುಂಬ ಪವರ್ಫುಲ್ ಇರೋ ದೇವರು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟವಾಗಿರುವಂಥ ಒಂದು ದೇವಸ್ಥಾನಗಳಲ್ಲಿ ರಾಜರಾಜೇಶ್ವರಿ ದೇವಸ್ಥಾನವೂ ಒಂದು. ನಂತರ ನಾವಿಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಗಿರಿನಗರ ಸೈಡು ಹೋಗ್ತಾ ಇದ್ದೀವಿ. ಸೊ ಗಿರಿನಗರ ಹತ್ರ ಸೀತಾ ಸರ್ಕಲ್ ಬರುತ್ತೆ, ನಾವು ಅಲ್ಲಿಗೆ ಹೋಗಿ ಪರಿಮಳ ಗ್ರಂಥನ ಕಲೆಕ್ಟ್ ಮಾಡಿಕೊಂಡು ನಂತರ ಮನೆಗೆ ಹೋಗ್ತೀವಿ. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಸ್ಕ್ರೀನ್ ಮೇಲೂ ಸಹ ಹಾಕಿರ್ತೀನಿ. ಯಾರಾದರೂ ಪರಿಮಳ ಗ್ರಂಥ ತೊಗೋಬೇಕು ಅಂದರೆ ನೀವು ಅಲ್ಲಿ ಹೋಗ್ಬೋದು. ಪರಿಮಳ ಗ್ರಂಥ ತೊಗೊಳಕ್ಕೆ ನನಗೆ ಯಾಕೆ ಅನ್ನಿಸ್ತು ಅಂದರೆ, ತುಂಬ ಜನ ಪರಿಮಳ ಗ್ರಂಥ ತೊಗೊಂಡು ಅದರಿಂದ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಬಗ್ಗೆ ಎಲ್ಲರೂ ಹೇಳ್ಕೊಳ್ತಾ ಇರಬೇಕಾದ್ರೆ ಸುಮ್ಮನೆ ನಂಗೆ ವಿಡಿಯೋ ನೋಡಿ ಅನಿಸಿ ಸುಮ್ಮನೆ ದೇವ್ರ ಹತ್ರ ಪ್ರೇಯರ್ ಮಾಡಿದೆ ಅಷ್ಟೇ. ನಂಗೆ ಪರಿಮಳ ಗ್ರಂಥ ಬೇಕು ದೇವರೇ, ನನ್ನ ಹತ್ರ ಈಗ ಅಷ್ಟು ಅಮೌಂಟ್ ಇಲ್ಲ, ಆದರೆ ಹೆಂಗಾದರೂ ಮಾಡಿ ನಾನು ಅದನ್ನ ತೊಗೋಬೇಕು, ನನಗೆ ಅದಕ್ಕೆ ಅನುಗ್ರಹಿಸಿ ಅಂತ ಅಷ್ಟೇ ನಾನು ಬೇಡ್ಕೊಂಡಿದ್ದು. ಅಂದ್ಕೊಂಡು ನನ್ನ ಹಸ್ಬೆಂಡಿಗೆ ಇಮಿಡಿಯೇಟ್ ಕಾಲ್ ಮಾಡಿದೆ. ಅವರು ನೆಕ್ಸ್ಟ್ ವೀಕ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ರು. ಅವ್ರು ಹೇಳಿದ ತಕ್ಷಣ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು, ಅವ್ರಿಗೆ ಮೆಸೇಜ್ ಹಾಕ್ತೆ ನನಗೆ ಈ ರೀತಿ ಪರಿಮಳ ಗ್ರಂಥ ಬೇಕು ಅಂತ. ಅದರ ಅಮೌಂಟೆಲ್ಲ ಎಷ್ಟಾಗುತ್ತೆ, ಎಲ್ಲಿ ಸಿಗುತ್ತೆ ಅಂತ ಅಡ್ರೆಸ್ ಎಲ್ಲ ಅವರು ಮೆನ್ಷನ್ ಮಾಡಿದರು. ಸೊ ಅದನ್ನು ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದ ತಕ್ಷಣ ಅವರು ಆ ಅಡ್ರೆಸ್ ನನಗೆ ಗೊತ್ತು, ಹೋಗೋಣ ಅಂತ ಅಂದರು. ನೋಡಿ, ಅದೇ ಈ ಸ್ಥಳ.
ಸೊ ನಾನಿಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಒಂದು 10 ಸೆಕೆಂಡ್ ವೀಡಿಯೋ ಮಾಡ್ಕೊಂಡಿರ್ಬೋದು ಅಷ್ಟೇ. ನಂತರ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನಿಲ್ಲಿ ಎಕ್ಸ್ಟ್ರಾ ರಾಘವೇಂದ್ರ ಸ್ವಾಮಿ ನಾಮಲೇಖನ ಬುಕ್ಕನ್ನು ತೊಗೊಂಡು ಬಂದಿದ್ದೀನಿ, ಬರೆಯೋಣ ಅಂತ ಹೇಳ್ಬಿಟ್ಟು. ಸೊ ಶತಕೋಟಿ ರಾಘವೇಂದ್ರ ಸ್ವಾಮಿ ನಾಮನ ಬರೆಯೋಣ ಅಂತ ಹೇಳಿ ಬುಕ್ಕನ್ನು ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಮಾತ್ರ ನಾನು ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಅವ್ರು 1300 ರೂಪಾಯಿ ಏನು ಹೇಳಿದರು, ಆ 1300 ರೂಪಾಯಿ ಮಾತ್ರ ಅದು ಏನಿದೆ ಪರಿಮಳ ಗ್ರಂಥದ ಪೆಟ್ಟಿಗೆ, ಆ ಪೆಟ್ಟಿಗೆಗೆ 1300 ರೂಪಾಯಿ ಅಂತ ಫಸ್ಟೇ ಹೇಳಿದರು. ನಾನು ಅಷ್ಟನ್ನೇ ಪೇ ಮಾಡಿ ತೊಗೊಂಬಂದಿದ್ದೀನಿ. ಸೊ ಇದಕ್ಕೆ ಮಾತ್ರ 25 ಬುಕ್ಸ್ ಏನೋ ಇರುತ್ತೆ, ಅದಕ್ಕೆ ಎಷ್ಟು ಪೇ ಮಾಡಿದೆ ಅಂತ ಅಷ್ಟು ನೆನಪಿಲ್ಲ. ನಾನು ತುಂಬ ದಿನ ಆದಮೇಲೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಬುಕ್ಕಿಗೆ 10 ರೂಪಾಯಿ ಇದೆ ಅನಿಸುತ್ತೆ. ಟೋಟಲ್ಲಾಗಿ 25 ಬುಕ್ಸು ಒಂದು ಬಾಕ್ಸಲ್ಲಿ ಬರುತ್ತೆ. 250 ರೂಪಾಯಿ ಕೊಟ್ಟಿರ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಈ ಥರ ಇರುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ನೋಟ್ಬುಕ್ ಬರುತ್ತಲ್ಲ, ಅದನ್ನೇ ತೊಗೊಂಡು ಬಂದು ನೀವು ಬರೀಬಹುದು. ನಾನಿಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಒಂದು 25 ಬುಕ್ಸ್ ಮಾತ್ರನೇ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಬುಕ್ ಒಳಗಡೆ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಯವರ ಹೆಸರಿಗೆ ಏನು ಮೀನಿಂಗ್ ಇದೆ ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ರಾಘವೇಂದ್ರ ಅಂದರೆ ರಾಮದೇವರ ಹೆಸರು ಅಂತಲೂ ಸಹ ಕರೀತಾರೆ. ರಾಮದೇವರನ್ನು ರಘುಕುಲ ತಿಲಕ ಅಂತಲೂ ಸಹ ಕೆಲವು ಕಡೆ ಕರೀತಾರೆ, ನೀವು ಕೇಳಿರ್ಬೋದು. ಸೊ ಅವರು ಸಹ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ರಾಘವ ಕುಲಕ್ಕೆ ಒಡೆಯರಾದ್ದರಿಂದ ರಾಮದೇವರು ಶ್ರೀ ರಾಘವೇಂದ್ರ ಎಂದು ಕರೆಸಿಕೊಳ್ಳುತ್ತಾರೆ ಅಂತ ಹೇಳಿ. ಸೊ ನಿಮಗೆ ಓದಿದರೆ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ರಾಘವ ಎಂದರೆ ರಾಮದೇವರು, ಅವರೇ ಇಂದ್ರ ಒಡೆಯ ಆಗಿರುವವರು ಹನುಮಂತ ದೇವರು. ಆದ್ದರಿಂದ ಹನುಮಂತ ದೇವರು ಶ್ರೀ ರಾಘವೇಂದ್ರ ಎಂದು ಕರೆಸಿಕೊಳ್ಳುತ್ತಾರೆ. ಆದ್ದರಿಂದ ನೀವು ಬರೆಯುತ್ತಿರುವುದು ಹನುಮಂತ ದೇವರ ನಾಮವೂ ಕೂಡ ಆಗಿರುತ್ತದೆ. ರಾಘವೇಂದ್ರ ಎಂಬುದು ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಹೆಸರು. ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ಗುರುರಾಯರ ನಾಮಲೇಖನವೂ ಕೂಡ ಆಗಿದೆ. ಒಮ್ಮೆ ನೀವು ಶ್ರೀ ರಾಘವೇಂದ್ರ ಎಂದು ಬರೆದರೆ ರಾಮನಾಮ ಲೇಖನ ಯಜ್ಞ ಆಗುತ್ತದೆ, ಹನುಮಂತ ದೇವರ ನಾಮಲೇಖನ ಯಜ್ಞ ಆಗುತ್ತದೆ, ಶ್ರೀ ಗುರುರಾಯರ ನಾಮಲೇಖನ ಯಜ್ಞವೂ ಆಗುತ್ತದೆ. ಒಮ್ಮೆ ರಾಘವೇಂದ್ರ ಎಂದು ಬರೆದರೆ 1000 ಬಾರಿ ರಾಮದೇವರ ಜಪ, ಹನುಮಂತ ದೇವರ ಜಪ, ಗುರುರಾಯರ ಜಪವನ್ನು ಮಾಡಿದ ಪುಣ್ಯವು ನಿಮಗೆ ಬರುತ್ತದೆ. ಇದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿ ಇಲ್ಲ. ಹಾಗೆ ಅವ್ರ ಬ್ಯಾಕ್ ಸೈಡು ಸಹ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಮ್ಮೆ ರಾಮದೇವರ ಹೆಸರು ಬರೆದ್ರೆ ವಿಷ್ಣು ಸಹಸ್ರನಾಮ ಬರೆದಷ್ಟೇ ಪುಣ್ಯ ಬರುತ್ತೆ ಅಂತಲೂ ಸಹ ಇಲ್ಲಿ ಮೆನ್ಷನ್ ಮಾಡಿದರೆ, ಅದ್ರ ಜೊತೆಗೆ ಇಲ್ಲಿ ಹನುಮಂತರ ದೇವರ ಹೆಸರು ಬರೆಯೋದ್ರಿಂದ ನಾವು ಸುಂದರಕಾಂಡ ಬರೆದಿರುವಷ್ಟು ಪುಣ್ಯ ನಮಗೆ ಲಭಿಸುತ್ತೆ ಅಂತಲೂ ಸಹ ಅವರು ಮೆನ್ಷನ್ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿ ನಾಮಲೇಖನ ಬರೆಯೋದ್ರಿಂದ ನಮಗೆ ಎಷ್ಟು ಅನುಗ್ರಹ ಸಿಗುತ್ತೆ ರಾಯರದು. ಹಾಗೆ ಬರೆದ್ಮೇಲೆ ಆ ಬುಕ್ಕನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ಸಹ ಅವರು ಈ ಬುಕ್ಕಲ್ಲೇ ಬ್ಯಾಕ್ ಸೈಡು ಕೊಟ್ಟಿದ್ದಾರೆ. ನೀವು ಬೇಕು ಅಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು 10 ರೂಪಾಯಿ ಬುಕ್ಸನ್ನು ತೊಗೋಬೋದು, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇಲ್ಲ ಅಂದರೆ ನಾರ್ಮಲ್ ಆಗಿ ನೋಟ್ಬುಕ್ ಎಲ್ಲ ಸಿಗುತ್ತೆ, ಅದನ್ನೇ ತೊಗೊಬಂದು ಸಹ ನೀವು ಬರೀಬೋದು. ಬರೆಯೋದ್ರಿಂದ ಏನು ಬೆನಿಫಿಟ್ ಇದೆ ಅಥವಾ ಅದ್ರ ಮೀನಿಂಗ್ ಏನು ಅನ್ನೋದು ಮಾತ್ರ ನಾನಿಲ್ಲಿ ಓದಿ ಹೇಳಿದ್ದೀನಿ. ಮತ್ತು ಇಲ್ಲಿ ಪರಿಮಳ ಗ್ರಂಥ ಪೆಟ್ಟಿಗೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅದ್ರ ಜೊತೆನೂ ಸಹ ಒಂದು ನಾಮಲೇಖನ ಬುಕ್ಕನ್ನು ಕೊಟ್ಟಿರ್ತಾರೆ. ಅವರು ಮೆನ್ಷನ್ ಮಾಡ್ತಾರೆ, ನಾವು ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ, ಅಮೌಂಟ್ ಜೊತೆ ನಮಗೆ ಈ ಪರಿಮಳ ಗ್ರಂಥದ ಜೊತೆ ಏನೆಲ್ಲ ಕೊಡ್ತೀವಿ ಅನ್ನೋದು ಸಹ ಅವ್ರು ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪರಿಮಳ ಗ್ರಂಥ ನಾವು ಮನೆಗೆ ತೊಗೊಂಬಂದರೆ ರಾಘವೇಂದ್ರ ಸ್ವಾಮಿಗಳೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಬಟ್ ನನಗಿದು ಪರಿಮಳ ಗ್ರಂಥ ಬಂದಮೇಲೆ ನಂಗೆ ತುಂಬ ಕೆಲವೊಂದೆಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಯಾವಾಗಾದರೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ, ಸಾಧ್ಯ ಆದರೆ ಇದೇ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈಗ ಪರಿಮಳ ಗ್ರಂಥ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ನೋಡೋಣ. ಈಗ ಓಪನ್ ಮಾಡ್ತಾ ಇದ್ದೀನಿ. ನಾನು ಪರಿಮಳ ಗ್ರಂಥ ತೊಗೊಂಬರ್ಬೇಕು ಅಂತ ಡಿಸೈಡ್ ಮಾಡಿದೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇ ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಮನೆ ಮೇಲೆಲ್ಲ ರಂಗೋಲಿ ಹಾಕಿ ಇಟ್ಬಿಟ್ಟು ಹೋಗಿದ್ದೆ. ತೊಗೊಂಬಂದು ಅದು ಮನೆ ಮೇಲೆ ಇಟ್ಟಿದ್ದೀನಿ. ಸೊ ಕೆಲವರು ಆರತಿ ಎಲ್ಲ ಮಾಡಿ ತೊಗೊಳ್ತಾರೆ, ನಾನು ಹಾಗೇನೂ ಮಾಡಿಲ್ಲ. ಮನೆ ಮೇಲೆ ತೊಗೊಂಬಂದು ಇಟ್ಬಿಟ್ಟು ಆಮೇಲೆ ದೀಪ ಹಚ್ಚಿದ್ದೀನಿ. ತುಪ್ಪ ದೀಪ ಹಚ್ಬಿಟ್ಟು ಕೈ ಮುಗ್ದಿದ್ದೀನಿ. ನೋಡಿ ಆ ಫೋಟೋ ಕೊಟ್ಟಿದ್ದಾರಲ್ಲ, ಆ ಫೋಟೋನ ಅವರು ಪರ್ಸಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನೀವು ಪರ್ಸಲ್ಲಾದರೂ ಇಟ್ಕೋಬೋದು, ದೇವ್ರ ಮನೆಯಲ್ಲಾದರೂ ಇಟ್ಕೋಬೋದು. ನಾನು ದೇವ್ರ ಬುಕ್ ಓದ್ತೀನಿ, ಆ ಬುಕ್ಕಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅವರು ಸ್ಮರಣೆ ಮಾಡೋದು ಸಾಕು, ಅವರು ನಮ್ಮ ಜೊತೆ ಇರ್ತಾರೆ ಯಾವಾಗ್ಲೂ. ಕೆಲವ್ರಿಗೆಲ್ಲ ತುಂಬ ಅನುಭವ ಆಗಿದೆ. ಮತ್ತು ಇದು ಪ್ರಸಾದ ಕಲ್ಸಕ್ಕರೆ
ಕಲ್ ಸಕ್ಕರೆ ಪ್ಯಾಕೆಟ್ ಕೊಟ್ಟಿದ್ದಾರೆ. ಇದು ರಾಯರ ಪ್ರಸಾದ. ಸೊ ನಾವು ಕೆಲವು ಟೈಮ್ ಕಲ್ ಸಕ್ಕರೆನ ಎತ್ತಿಟ್ಕೊಳ್ಳಿ, ಕೆಲವು ಟೈಮ್ ಯೂಸ್ ಆಗುತ್ತೆ ಅದು. ಹಾಗೆ ಇಲ್ಲಿ ಪರಿಮಳ ಗ್ರಂಥದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಪರಿಮಳ ಗ್ರಂಥನ ಹೇಗೆ ಇಟ್ಕೋಬೇಕು, ಹೇಗೆ ಪೂಜಿಸಬೇಕು, ಹಾಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅಥವಾ ರಾಯರ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಕೊಟ್ಟಿರ್ತಾರೆ. ನಾವು ಓದ್ಕೊಂಡು ನೀಟಾಗಿ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಪರಿಮಳ ಗ್ರಂಥದ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಭಯ ಎಲ್ಲ ಏನು ಬೇಡ. ಕೆಲವ್ರಿಗೆ ಕೆಲವೊಂದು ಡೌಟ್ಸ್ ಎಲ್ಲ ಇರುತ್ತೆ. ದೇವ್ರ ಮನೇಲಿ ಇಟ್ಕೋಬೋದಾ, ನಾವು ತೊಗೊಬರ್ಬೋದಾ, ತುಂಬ ಎಲ್ಲ ಡೌಟ್ಸ್ ಇರುತ್ತೆ. ಅದಕ್ಕೆ ಅವರು ಕ್ಲಾರಿಟಿ ಕೊಡೋದಕ್ಕೆ ಅಂತಲೇ ಈ ಒಂದು ಪಾಂಪ್ಲೆಟ್ನ ಅವರು ಪ್ರಿಂಟ್ ಮಾಡಿ ಅದ್ರ ಜೊತೆ ಇಟ್ಟಿದ್ದಾರೆ. ಅದನ್ನ ಓದಿದರೆ ನಮಗೆ ನೀಟಾಗಿ ಎಲ್ಲವೂ ಅರ್ಥ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳು ಯತಿಗಳು ಅಂದರೆ ಗುರುಗಳಾಗಿರೋದ್ರಿಂದ ಅವ್ರನ್ನ ಯಾರು ಬೇಕಾದರೂ ಆರಾಧನೆನ ಮಾಡಬಹುದು. ಕೆಲವ್ರಿಗೆ ಕೆಲವೊಂದೆಲ್ಲ ಡೌಟ್ ಇರುತ್ತೆ. ನಮ್ಮನೆ ದೇವರಿದು, ನಮ್ಮನೆ ದೇವರು ಆ ದೇವರಿದೆ, ಈ ದೇವರಿದೆ, ನಾವು ಇಟ್ಕೋಬೋದಾ, ನಾವೆಲ್ಲ ಪೂಜಿಸ್ಬೋದಾ ಅಂತ. ಬಟ್ ಅವರು ಗುರುಗಳಾಗಿರೋದ್ರಿಂದ ಎಲ್ಲರೂ ಅವ್ರನ್ನ ಪೂಜಿಸ್ಬೋದು, ಎಲ್ಲರೂ ಸಹ ಅವ್ರನ್ನ ಆರಾಧನೆ ಮಾಡಬಹುದು. ನಂತರ ನಾನಿಲ್ಲಿ ಇನ್ನೊಂದು ಬುಕ್ಕನ್ನು ತೋರಿಸ್ತಾ ಇದ್ದೀನಿ. ಇದು ರಾಯರ ಚರಿತ್ರೆ. ರಾಯರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬುಕ್ಕನ್ನು ಓದಿ ನಾವು ಅವರ ಚರಿತ್ರೆನ ತಿಳ್ಕೋಬಹುದು. ರಾಘವೇಂದ್ರ ಸ್ವಾಮಿಗಳದ್ದು ಎಷ್ಟನೇ ಅವತಾರ, ಹಾಗೆ ಇದಕ್ಕಿಂತ ಮುಂಚೆ ಎಷ್ಟು ಅವತಾರಗಳು ಅವರು ಪಡ್ಕೊಂಡಿದ್ರು, ಹಾಗೆ ಅವರು ಹುಟ್ಟಿದಾಗಿನಿಂದ ಅವರು ಸಶರೀರ ಬೃಂದಾವನ ಪ್ರವೇಶ ಮಾಡುವವರೆಗೂ ಸಹ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಆ ಬುಕ್ಕನ್ನು ಓದಿ ತಿಳ್ಕೋಬಹುದು. ಹಾಗೆ ಇಲ್ಲಿ ಮಂತ್ರಾಕ್ಷತೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋನು ಸಹ ಚಿಕ್ಕದಾಗಿರುವಂಥ ಒಂದು ರಾಯರ ಫೋಟೋ ಇದೆ. ಅದನ್ನ ಮನೆಯಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಇಟ್ಟು ನಾವು ಪೂಜೆಯನ್ನು ಮಾಡಬಹುದು. ನಾನು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆನ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಫೋಟೋದಲ್ಲಿ ನೋಡ್ಬೋದು, ರಾಯರ ಬೃಂದಾವನದ ಮೇಲ್ಗಡೆ ರಾಮ, ಸೀತೆ, ಲಕ್ಷ್ಮಣ ಹಾಗೆ ಆಂಜನೇಯ ಇರುವಂಥ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೊಟ್ಟಿದ್ದಾರೆ. ಅದನ್ನು ನಾವು ಪೂಜೆ ಮಾಡ್ಬೋದು. ನಾವಿಲ್ಲಿ ರಾಯರ ಜೊತೆ ರಾಮ, ಲಕ್ಷ್ಮಣ, ಸೀತೆ ಹಾಗೆ ಆಂಜನೇಯ ಸ್ವಾಮಿಗೂ ಪೂಜೆ ಮಾಡಿದ ಹಾಗೆ ಆಗುತ್ತೆ. ಇಲ್ಲಿ ನೋಡ್ಬೋದು ರಾಘವೇಂದ್ರ ಸ್ವಾಮಿ ನಾಮಲೇಖನ ಬುಕ್ಕನ್ನು ಸಹ ಇದ್ರ ಜೊತೆ ಒಂದು ಕೊಟ್ಟಿದ್ದಾರೆ. ಹಾಗೆ ರಾಯರ ಭಜನೆ ಬುಕ್ಕು. ರಾಯರ ಪೂಜೆ ಮಾಡಬೇಕಾದ್ರೆ ಸಂಜೆ ನೀವು ರಾಯರ ಭಜನೆಯನ್ನು ಸಹ ಮಾಡಬಹುದು. ಇಲ್ಲಿ ರಾಯರ ಸೇವೆ ಬುಕ್ಕನ್ನು ಸಹ ಕೊಟ್ಟಿದ್ದಾರೆ. ಈ ಬುಕ್ಕನ್ನು ಓದ್ಕೊಂಡು ನೀವು ರಾಯರಿಗೆ ಸೇವೆಗಳನ್ನ ಸಲ್ಲಿಸ್ಬೋದು. ಈಗ ಮನೆ ಬೇಕಾಗಿರೋರು ಯಾವ ರೀತಿ ಸೇವೆಯನ್ನು ಮಾಡಬೇಕು, ಅಥವಾ ಸಂತಾನ ಬೇಕಾಗಿರೋರು ಯಾವ ರೀತಿ ರಾಯರಿಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದು ವಿವರವಾಗಿ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡು ನಾವು ಅದನ್ನು ಫಾಲೋ ಮಾಡ್ಬೋದು. ಈಗ ಮರದ ಪೆಟ್ಟಿಗೆಯಲ್ಲಿರುವಂತಹ ಪರಿಮಳ ಗ್ರಂಥ, ರಾಯರು ರಚಿಸಿರುವಂತಹ ಪರಿಮಳ ಗ್ರಂಥ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಈ ರೀತಿ ಪೆಟ್ಟಿಗೆನಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳೇ ನಮಗೆ ಈ ಪೆಟ್ಟಿಗೆ ಮೂಲಕ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋದು ಇದರ ಅರ್ಥ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರು ಬರೆದಿರುವ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ಪರಿಮಳ ಗ್ರಂಥ. ಗುರು ರಾಘವೇಂದ್ರ ಪ್ರಭುಗಳು ಪರಿಮಳಾಚಾರ್ಯ ಎಂದೇ ಪ್ರಸಿದ್ಧರಾದವರು. ಹಾಗೆ ರಾಯರ ಪ್ರಸಾದ ಕೂಡ ಪರಿಮಳ ಪ್ರಸಾದ ಎಂದೇ ಪ್ರಸಿದ್ಧಿ. ಹಾಗೆ ರಾಯರು ತಾಳೆಗರಿಯಲ್ಲಿ ಸಂಸ್ಕೃತದಲ್ಲಿ ಈ ಗ್ರಂಥನ ರಚನೆ ಮಾಡಿದ್ರು. ಸೊ ಅದನ್ನು ಈಗ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. 108 ಪುಟಗಳಲ್ಲಿ ತಾಳೆಗರಿ ಮಾದರಿಯಲ್ಲೇ ಪರಿಮಳ ಗ್ರಂಥನ ಕನ್ನಡಕ್ಕೆ ಅನುವಾದ ಮಾಡಿ ನಮ್ಮೆಲ್ರಿಗೂ ಸಿಗೋ ಥರ ಮಾಡಿದ್ದಾರೆ. ಇದು ಒಳಗಡೆ ಹೇಗಿದೆ ಅಂತ ನೋಡೋಣ. ಪರಿಮಳ ಗ್ರಂಥ ಫ್ಲಿಪ್ಕಾರ್ಟು ಅಮೆಝಾನಲ್ಲೆಲ್ಲ ಸಿಗುತ್ತೆ. ಅದಕ್ಕಿಂತ ಬೆಟರು ಅವ್ರ ಹತ್ರನೇ ನೇರವಾಗಿ ನಾವು ತರಿಸ್ಕೊಳ್ಳೋದು. ನೋಡ್ತಾ ಇರ್ಬೋದು, ನಾನಿಲ್ಲಿ ಪೆಟ್ಟಿಗೆಯಿಂದ ತೆಗೆದು ಮಣೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡಿದ್ದಾರೆ ಅಂತ ತಾಳೆಗರಿ ಮಾದರಿನಲ್ಲಿ ಪೇಪರಲ್ಲಿ ಈ ರೀತಿ ಪ್ರಿಂಟ್ ಹಾಕಿಸಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ತಾಳೆಗರಿಗೆ ಹೇಗೆ ದಾರ ಎಲ್ಲ ಸುತ್ತಿ ಇಡ್ತಾರೆ, ಸೊ ಅದೇ ಮಾದರಿಯಲ್ಲಿ ಇದನ್ನು ಪ್ರಿಂಟಿಂಗ್ ಸಹ ಮಾಡಿದ್ದಾರೆ. ನಮ್ಗೆ ಅದೇ ಫೀಲ್ ಕೊಡಬೇಕು ಅಂತ ಹೇಳಿ ಅವರು ಒಂದು ಮೆನ್ಷನ್ ಮಾಡಿದ್ದಾರೆ. ನಮಗೆ ಒಂದು ಪಾಂಪ್ಲೆಟ್ ಅಥವಾ ಒಂದು ಪತ್ರ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪರಿಮಳ ಗ್ರಂಥ ಅಕ್ಷರಗಳಲ್ಲಿ ಗುರುರಾಯರಿದ್ದಾರೆ ಹಾಗೂ ದೇವತೆಗಳಿದ್ದಾರೆ, ವೇದ ವ್ಯಾಸ ದೇವರಿದ್ದಾರೆ. ನೀವು ಪಾರಾಯಣ ಮಾಡಿದರೆ ನಿಮಗೆ ಸರಿಯಾದ ಫಲ ದೊರಕದೇ ಇರುವ ಸಂದರ್ಭವಿದೆ, ಹಾಗಾಗಿ ಪೂಜಿಸಿರಿ ಸಾಕು ಅಂತ
ನೋಡ್ತಾ ಇರ್ಬೋದು ಪರಿಮಳ ಗ್ರಂಥ ನಾನಿಲ್ಲಿ ಬುಕ್ಕು ಓಪನ್ ಮಾಡ್ತಾ ಇದ್ದೀನಿ. ಅದರೊಂಚೂರು ಹೇಳ್ತೀನಿ ನಾನು ಏನು ಅಂತ. ಪರಿಮಳ ಗ್ರಂಥ ಅಂತ ಮೇಲೆ ಇದೆ, ಒಳಗಡೆನೂ ಸಹ ಇಲ್ಲಿ ನೋಡ್ಬೋದು ಯಾವ ರೀತಿ ಪ್ರಿಂಟ್ ಮಾಡಿದ್ದಾರೆ ಅಂತ ಹೇಳಿ. ನಮಗೆ ಇದು ಹೇಗೆ ಪಾರಾಯಣ ಮಾಡಬೇಕು ಅನ್ನೋದು ಸರಿಯಾಗಿ ಗೈಡ್ಲೈನ್ಸ್ ಇಲ್ಲದೇ ಇರೋ ಕಾರಣ ಅವರು ಓದಬೇಡಿ, ಮನೆಯಲ್ಲಿ ಇಟ್ಟು ಅಂದರೆ ಯಾವುದಾದ್ರೂ ಒಂದು ದೇವರ ಕೋಣೆಯಲ್ಲಿ ಪೀಠದ ಮೇಲೆ ಇಟ್ಟು ಪೂಜೆ ಸಲ್ಲಿಸಿ ಅಂತ ಅವರು ಹೇಳ್ತಾ ಇದ್ದಾರೆ. ಕಾರಣ ಅಷ್ಟೇ, ಕೆಲವು ಟೈಮು ನಾವು ತಪ್ಪಾಗಿ ಓದಬಾರ್ದು, ಹಾಗೆ ಮನೆಯಲ್ಲಿ ಎಲ್ಲೋ ಹೋಗಿ ಬಂದಿರ್ತೀವಿ ಆ ಟೈಮಲ್ಲಿ ಓದಬಾರ್ದು, ಮಡಿ ಎಲ್ಲ ಇರುತ್ತೆ, ಅದಕ್ಕೋಸ್ಕರನೂ ಇರ್ಬೋದು. ಹಾಗೆ ಓದಬೇಕಾದ್ರೆ ತಪ್ಪುಗಳಾಗಬಾರ್ದು, ಅದು ಸಹ ಇರ್ಬೋದು. ಆ ಕಾರಣದಿಂದ ಅವರು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಇದ್ರ ಪಾರಾಯಣ ಮಾಡಲಿಕ್ಕೆ ನಿಮಗೆ ಚೆನ್ನಾಗಿ ಗೊತ್ತು ಅಥವಾ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದೆ ಅಂದರೆ ನೀವು ಮಾಡಬಹುದು. ಗೊತ್ತಿಲ್ಲ ಅಂದರೆ ಪರಿಮಳ ಗ್ರಂಥನ ಮನೆಗೆ ತಂದಿಟ್ಟು ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ, ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಅನ್ನೋ ಫೀಲಲ್ಲೇ ನೀವು ಆ ಪರಿಮಳ ಗ್ರಂಥನ ಇಟ್ಟು ನೀವು ರಾಯರ ಹೆಸರಲ್ಲಿ ಪೂಜೆನ ಮಾಡ್ತಾ ಬರ್ಬೋದು. ಅದರಿಂದ ಒಳ್ಳೇದು ಸಹ ಆಗುತ್ತೆ, ತುಂಬ ಪಾಸಿಟಿವ್ ಎನರ್ಜಿ ಅಂತೂ ಸಿಗುತ್ತೆ. ನನಗೆ ತೊಗೊಂಡು ಬಂದಮೇಲೆ ತುಂಬ ಪಾಸಿಟಿವ್ ವೈಬ್ಸ್ ಕಾಣಿಸಿದೆ, ತುಂಬ ಪಾಸಿಟಿವ್ ಎನರ್ಜಿ ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನು ದೇವ್ರ ಮನೆಯೆಲ್ಲ ಮತ್ತೆ ಸ್ವಚ್ಛ ಮಾಡಿಕೊಂಡು ಕ್ಲೀನೆಲ್ಲ ಮಾಡಿಕೊಂಡು ರಂಗೋಲಿ ಎಲ್ಲ ಇಟ್ಟು ಮತ್ತು ನಾನು ರಾಘವೇಂದ್ರ ಸ್ವಾಮಿ ಪರಿಮಳ ಗ್ರಂಥ ಇಟ್ಟು ನಾನು ಪೂಜೆನೂ ಸಹ ಮಾಡ್ತಾ ಇದ್ದೀನಿ. ಸೊ ಅದನ್ನು ಪ್ರದಕ್ಷಿಣೆ ಮಾಡೋಣ. ನಾನು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ರಾಯರ ಮಠ, ಡೈಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಪ್ರದಕ್ಷಿಣೆ ಮಾಡೋಣ ಅಂತ ದೇವ್ರ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಎಲ್ಲ ನೀಟ್ ಮಾಡಿಕೊಂಡು ಒಂದು ಮಣೆ ಮೇಲೆ ರಾಯರದು ಪರಿಮಳ ಗ್ರಂಥ ಹಾಗೆ ಫೋಟೋ ಎಲ್ಲ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳನ್ನ ಮಧ್ಯ ಆರಾಧನೆ ಇತ್ತು, ಆ ಟೈಮಲ್ಲಿ ನಾನು ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ. 21 ದಿನ 21 ಪ್ರದಕ್ಷಿಣೆ ಪ್ರತಿನಿತ್ಯ ಹಾಕಬೇಕು ಅಂತ. ಅದಕ್ಕೋಸ್ಕರ ದೇವ್ರ ಮನೆ ಒಳಗಡೆ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಅಂತ ದೇವ್ರ ಮನೆ ಮುಂದೆ ಸ್ವಲ್ಪ ಜಾಗ ಇದೆ, ಅಲ್ಲೇ ನಾನು ನೀಟ್ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ. ಹಾಗೆ ರಾಯರು ಮಧ್ಯಾರಾಧನೆ ದಿನವೇ ನಾನು ಶುರು ಮಾಡಿ ಮಧ್ಯಾರಾಧನೆ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾನು ಕಂಟಿನ್ಯೂ ಮಾಡಿ ಪೂಜೆ ಎಲ್ಲ ಮುಗಿದ ಮೇಲೆ ಮತ್ತೆ ನಾನು ಏನಿದೆ ಪರಿಮಳ ಗ್ರಂಥನ ದೇವ್ರ ಮನೆಯಲ್ಲಿ ಒಂದು ಪೀಠ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟು ರಾಘವೇಂದ್ರ ಸ್ವಾಮಿನ ನಾನು ಆರಾಧನೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಇದರಿಂದ ನನಗೂ ತುಂಬ ಒಳ್ಳೆಯದೇ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಪಾಸಿಟಿವ್ ಎನರ್ಜಿನೂ ಸಹ ಸಿಕ್ಕಿದೆ. ಮನೆಯ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರುತ್ತೆ, ಬಟ್ ಅದನ್ನೆಲ್ಲ ಎದುರಿಸೋ ಶಕ್ತಿ ಗುರು ರಾಯರೇ ನಮಗೆ ಕೊಡಬೇಕಲ್ವಾ. ಸೊ ಅಷ್ಟು ಶಕ್ತಿ ದೇವ್ರು ನಮಗೆ ಕೊಟ್ಟರೆ ಸಾಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮನೆ ದೇವ್ರಿಗೆ ಫಸ್ಟು ಪೂಜೆನ ಮಾಡಿ ನಂತರ ನಾನಿಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆನ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿದ ಮೇಲೆ ನಾವು ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೂ ಹೋಗಿ ಬರ್ತೀನಿ. ಅಂದರೆ ನಾನು 2 ಡೇಸ್ ಹೋಗಿ ಬಂದಿದ್ದೀನಿ, ಯಾಕೆಂದರೆ ಮಧ್ಯಾರಾಧನೆ ಇತ್ತಲ್ಲ ಆ ಸಮಯದಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೂ ಸಹ ನಾನು ನಮ್ಮ ಮನೆಯವರು ಹೋಗಿ ಬಂದಿದ್ದೀವಿ. ಸೊ ಆ ವಿಡಿಯೋ ಕ್ಲಿಪ್ಪನ್ನು ಸಹ ನಿಮಗೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಪೂಜೆ ಮಾಡ್ತಾ ಇದ್ದರೆ ನನ್ನ ಪಕ್ಕ ನಮ್ಮ ರಾಮು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಸೊ ನಮ್ಮ ರಾಮುನ ನನಗೆ ರಾಘವೇಂದ್ರ ಸ್ವಾಮಿನೇ ಉಳಿಸ್ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ನನ್ನಲ್ಲಿ, ಯಾಕೆಂದರೆ 1-2-3 ಸಲ ಅವನಿಗೆ ತುಂಬ ಹುಷಾರಿಲ್ದಿರ ಇತ್ತು. ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ಅಕ್ಷತೆ ಕಾಳನ್ನ ಹಾಕಿ ರಾಘವೇಂದ್ರ ಸ್ವಾಮಿನ ಬೇಡ್ಕೊಂಡಾಗ 5 ನಿಮಿಷದಲ್ಲಿ ನಮ್ಮ ರಾಮು ಹುಷಾರಾದ ಅಂತಲೇ ಹೇಳ್ಬೋದು. ಏನಿರಲಿಲ್ಲ, ನಮ್ಮ ರಾಮು ಚೆನ್ನಾಗಿದ್ದ. ಇದ್ದಕ್ಕಿದ್ದಂಗೆ ಅವರು ಒಂದು 4 ಕಾಲುಗಳು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಟೈಮಲ್ಲಿ ಆ ಟೈಮಲ್ಲಿ ಆ ರೀತಿ ಆಗಿತ್ತು. ಆಗ ನಾನು ರಾಘವೇಂದ್ರ ಸ್ವಾಮಿ ಅಕ್ಷತೆ ಕಾಳು ಹಾಕಿ ಬೇಡ್ಕೊಂಡು ಒಂದು 5 ನಿಮಿಷಕ್ಕೆಲ್ಲ ಮತ್ತೆ ನಮ್ಮ ರಾಮು ಚೆನ್ನಾಗಿ ಓಡಾಡಲಿಕ್ಕೆ ಶುರುವಾದ. ಸೊ ಅದೇ ನನಗೆ ತುಂಬ ನಂಬಿಕೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನಮ್ಮ ರಾಮನ ನಮ್ಮ ರಾಯರೇ ಕಾಪಾಡಿದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಸೊ ಅವರವರ ನಂಬಿಕೆಗೆ ಬಿಟ್ಟಿರೋದು. ನೀವು ಎಷ್ಟು ನಂಬ್ತೀರ ಭಗವಂತನ, ಅಷ್ಟು ಭಗವಂತನ ಆಶೀರ್ವಾದ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ರಾಮು ಇಲ್ಲಿ ನೋಡ್ತಾ ಇರ್ಬೋದು, ಪೂಜೆ ಮಾಡ್ತಾ ಇದ್ದರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿ. ನಮ್ಮ ರಾಮು ಮೇಲೆ ರಾಯರ ಆಶೀರ್ವಾದ ಇದೆ ಅನ್ನೋದೇ ನಮ್ಮ ನಂಬಿಕೆ. ನಂತರ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ರಾಯರ ದರ್ಶನನೂ ಸಹ ಮಾಡಿಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ರಾಯರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ.